ಮುಂಡಗೋಡ ಶಾಸಕ ಹೆಬ್ಬಾರ್ ಬಿಜೆಪಿಗೆ ಬರುವ ಮೊದಲೇ ಬಿಜೆಪಿ ಬಲಿಷ್ಠವಾಗಿತ್ತು. ಅವರು ಬಿಜೆಪಿಯಲ್ಲಿ ಇದ್ದಾಗಲೂ ಪಕ್ಷ ಬಲಿಷ್ಠವಾಗಿತ್ತು. ಅವರು ಪಕ್ಷ ಬಿಟ್ಟು ಹೋದ ನಂತರವೂ ಬಿಜೆಪಿ ಈಗಲೂ ಯಲ್ಲಾಪುರ ಕ್ಷೇತ್ರದಲ್ಲಿ ಬಲಿಷ್ಠವಾಗಿದೆ ಎಂದು ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಹೇಳಿದರು. ಮುಂಡಗೋಡದಲ್ಲಿ ಪಕ್ಷದ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಲ್ಲಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಈಗಲೂ ಬಲಿಷ್ಠವಾಗಿದೆ ಎಂದು ಹರಿಪ್ರಕಾಶ್ ಕೋಣೆಮನೆ ಹೇಳಿದರು. ಅವರು ಹೋದ ನಂತರ ಬಲಿಷ್ಠವಾಗಿದೆ. ಅವರು ಉಪಚುನಾವಣೆಯಲ್ಲಿ ಮಾತ್ರ ಅವರು ದೊಡ್ಡ ಲೀಡನ್ನ ಬಿಜೆಪಿ ಕಡೆಯಿಂದ ತೆಗೆದುಕೊಂಡಿದ್ ಬಿಟ್ರೆ, ನೀವು ಅವರು ಪ್ರತಿ ಚುನಾವಣೆಯಲ್ಲಿ ಅವರ ವಿನ್ನಿಂಗ್ ಮಾರ್ಜಿನ್ ನೋಡ್ಬಿಡಿ, ಅವಾಗ ಅವ್ರ ಸಾಮರ್ಥ್ಯ ನಿಮಗೆ ಗೊತ್ತಾಗುತ್ತೆ. ಪಾರ್ಟಿ ಬಿಜೆಪಿ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ನಿಂತ್ಕೊಂಡಿಲ್ಲ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಸರ್. ಇನ್ನೊಂದು ಅವಲೋಕನ ಮಾಡಿಕೊಂಡ್ರೆ ಈ ಪ್ರಶ್ನೆ ಉದ್ಭವನೆ ಆಗುದಿಲ್ಲ ಈ ಕ್ಷೇತ್ರ. ಈಗ ನೀವು ಸಂಘಟನೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ, ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರ ವಿರೋಧಿಸಿ ಪ್ರತಿ ಗ್ರಾಮ ಪಂಚಾಯಿತಿ ಎದುರು ಜುಲೈ 30ರ ಒಳಗಾಗಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಮಂಜೂರಾದರೂ ಕೇಂದ್ರ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ಮನೆ ಇದ್ದವರ ಮಾಹಿತಿಯನ್ನ ಕೇಂದ್ರಕ್ಕೆ ಕಳಿಸಿಕೊಡುತ್ತಿರುವುದರಿಂದ ಅರ್ಹ ಫಲಾನುಭವಿಗಳಿಗೆ ಮನೆ ಸಿಗ್ತಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಿದ್ದ ರಾಜ್ಯ ಸರ್ಕಾರ ಎಲ್ಲಿ ಮೋದಿ ಹೆಸರು ಬರುತ್ತದೆ ಎಂದು ಯೋಜನೆಗಳನ್ನ ಅನುಷ್ಠಾನ ಮಾಡ್ತಿಲ್ಲ ಎಂದು ಆರೋಪಿಸಿದರು. 6 ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿಯ ಶಾಸಕರ ಮಾರ್ಗದರ್ಶನದಲ್ಲಿ, ಶಾಸಕರ ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಸದರ ನೇತೃತ್ವದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗಳ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ನಾನು ನಿಶ್ಚಯ ಮಾಡಿದೆ. ಈ ಧರಣಿ ಸತ್ಯಾಗ್ರಹದಲ್ಲಿ ನಾನು ನಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೇನೆ, ಯಾರ್ಯಾರು ಫಲಾನುಭವಿಗಳು ಆಗಬೇಕಾಗಿತ್ತು, ಯಾರ್ಯಾರಿಗೆ ಮನೆಗಳು ಸಿಗಬೇಕಾಗಿತ್ತು, ಯಾರ್ಯಾರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಸಿಗಬೇಕಾಗಿತ್ತು, ಯಾರ್ಯಾರಿಗೆ ರಾಜ್ಯ ಸರ್ಕಾರದ ಯೋಜನೆಗಳು ಇನ್ನೂ ತಲುಪಿಲ್ವೋ ಆ ಥರದ ಎಲ್ಲರಿಗೂ ಕೈ ಜೋಡಿಸಬೇಕು. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಇದೆ, ನಿಮ್ಮ ಪರವಾಗಿ ಹೋರಾಟಕ್ಕೆ ನಿಲ್ತಾ ಇದೆ. ತಾವೆಲ್ಲರೂ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕು ಅನ್ನೋ ವಿನಂತಿಯನ್ನು ಮಾಧ್ಯಮದ ಮೂಲಕ ಮಾಡ್ತಾ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಏನಿದೆ ಅದನ್ನು ತಕ್ಷಣದಲ್ಲಿ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎಲ್ಟಿ ಪಾಟೀಲ್ ಮಾತನಾಡಿ, ಶಾಸಕ ಹೆಬ್ಬಾರ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವುದೇ ಮೊದಲ ಅಜೆಂಡಾ ಆಗಿತ್ತು. ಅದನ್ನ ಪಕ್ಷದ ಹೈಕಮಾಂಡ್ ಸೂಕ್ತ ಕ್ರಮ ಕೈಗೊಂಡಿದೆ. ಅವರು ಪಕ್ಷದಲ್ಲಿಯೇ ಇದ್ದುಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು. ಆದರೂ ಸಹ ಲೋಕಸಭಾ ಚುನಾವಣೆಯಲ್ಲಿ 10 ಮತಗಳನ್ನ ಬಿಜೆಪಿ ಹೆಚ್ಚಿಗೆ ಪಡೆದಿದ್ದೇವೆ. ಈಗಲೂ ಸಹ ಯಲ್ಲಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ. ಎಲ್ಲ ಇಲಾಖೆಗಳಲ್ಲಿಯೂ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಅದರಲ್ಲಿಯೂ ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ಏಜೆಂಟ್ರ ಹಾವಳಿ ಹೆಚ್ಚಾಗಿದೆ. ಪ್ರತಿಯೊಂದಕ್ಕೂ ಹಣ ಕೊಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಎಂದರು. ಮತ್ತು ಅವ್ರಿಗೆ ಅವತ್ತು ಆರಿಸಿ ಬಂದು ಆ ಪಕ್ಷಗಳು ಒಡನಾಟ ಇದ್ದು ನಮ್ಮ ಸಂಘಟನೆ ಏನು ಕಡಿಮೆ ಆಗಿದೆ. ಉದಾಹರಣೆ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಅವರು ದುಡ್ಡಿದ್ದು ಮಾಡಿದ್ರು, ನಮ್ಮ ಜನರು ನೋಡಿದ್ರು, ನಾವೇನು ಹಿಂದೆ ಬಿದ್ದರೆ ಅವ್ರಿಗಿಂತ 10 ವರ್ಷ ನಾವು ಜಾಸ್ತಿ. ಸಹಕಾರ ಸಂಘದ ಚುನಾವಣೆ ಮಾಡಿದ್ವಿ, ಅಲ್ಲಿ ನಾವು ಅವ್ರು 20 ಹೊಂದಿದ್ವಿ. ಆ ಮಟ್ಟ ಉಚ್ಚಾಟನೆ ಆದ ನಂತರ ನಮ್ದು ಒಂದೇ ಪಾಯಿಂಟ್ ಪ್ರೋಗ್ರಾಮ್ ಇತ್ತು, ಅವರು ಉಚ್ಚಾಟನೆ ಮಾಡಬೇಕು. ನಮ್ಮ ಪಕ್ಷದ ಸಂಘಟನೆ ದಿನನಿತ್ಯ ನಡೆದಿದ್ದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ. ಅದು ನಿಮ್ಮ ಅಭಿಪ್ರಾಯ. ನಮಗಿರೋ ಪ್ರಕಾರ ಈಗ ಬೂತ್ ಕಮಿಟಿಗಳ ರಚನೆ ಇರುವುದು ತಾಲೂಕಿನಲ್ಲಿ ಒಂದು ಸಂಘಟನಾತ್ಮಕವಾದಂತಹ ಚಟುವಟಿಕೆ. ಇವತ್ತು ಯಾವುದಾದ್ರೂ ಪಕ್ಷ ಇವತ್ತು ಸಂಘಟನಾತ್ಮಕವಾಗಿ ಗಟ್ಟಿ ಇದ್ರೆ ಜಿಲ್ಲೆಯಲ್ಲಿ ಅದು ಭಾರತೀಯ ಜನತಾ. ನಾವು ಪ್ರತಿ ಬೂತ್ ಅಲ್ಲಿ ಇವತ್ತು ನಮ್ಮ ಕಮಿಟಿ ಇದೆ ಮತ್ತು ನಮ್ಮ ಮತದಾರರ ಬೇಸ್. ಈಗಾಗಲೇ ಮಾನ್ಯ ಎಲ್ಟಿ ಪಾಟೀಲ್ ಸಾಹೇಬ್ರು ಹೇಳಿದಾಗೆ, ನಿಮ್ಗೆ ಚುನಾವಣೆ ಬಂದಾಗ ಮತಗಳ ಸ್ವರೂಪದಲ್ಲಿ ನಾವೇನು ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ. ಮುಂಡಗೋಡು ಇರಲಿ, ಯಲ್ಲಾಪುರ ಇರಲಿ, ಸಂಘಟನಾತ್ಮಕವಾಗಿ ನಾವು ಸಫಲವಾಗಿದ್ದೀವಿ ಮತ್ತು ಪಕ್ಷ ಕೊಡುವ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ಮಂಜುನಾಥ್ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷ ಅಶೋಕ್ ಚಲವಾದಿ, ಸುಬ್ರಾಯ್ ವಾಲ್ಕೆ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್, ಮಹೇಶ್ ಹೊಸಕೊಪ್ಪ, ಸಂತೋಷ್ ತಳವಾರ್ ಉಪಸ್ಥಿತರಿದ್ದರು. ಪೊಲೀಸ್ ಸ್ಟೇಷನ್ ಏನಾಗಿದ್ದಾರೆ, ಬೆಳಗಾದ್ರೆ 10 ಜನ ಏಜೆಂಟ್ ನಿಂತಿರ್ತಾರೆ. ಪೂರ್ತಿ ಏಜೆಂಟ್ ದುಡ್ಡಿಂದ ಏನು ಅರ್ಥ ಇಲ್ಲ, ಅದಕ್ಕೆ ಕಡಿವಾಣ ಯಾರು? ಇದೇ ರೀತಿ ಎಲ್ಲ ಇಲಾಖೆಗಳಲ್ಲಿ ಆಗ್ತಾ ಇದೆ. ಅದರ ವಿರುದ್ಧ ನಾವು ಏನು ಮಾಡಬೇಕು ಮಾಡ್ತಾ ಇದ್ದೇವೆ. ಆದ್ರೆ ಅವ್ರ ಆಡಳಿತದ ನಮ್ಮ ಶಾಸಕರು ಅವ್ರ ಪರವಾಗಿ ಅದಾರ. ಈಗಾಗಲೇ ನಮ್ಮ ಅಧ್ಯಕ್ಷರು ಏನು ಹೇಳಿದ್ರಲ್ಲ, ಸರ್ಕಾರ ರಚನೆ ಆದ ನಂತರ ನಮ್ಮ ಪಕ್ಷ ಹೋರಾಟದಲ್ಲಿ ಅವ್ರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು, ನಾವು ಆಡಳಿತ ಮಾಡೋದು ಇವರಿಗೆ ಹೊಟ್ಟೆಗಿಂತ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಈಗ ವಾಲ್ಮೀಕಿ ಹಗರಣ ಏನು ತಪ್ಪ, ಅದು ಬಹಿರಂಗ ಆಯಿತು. ನಿನ್ನೆ ಮೊನ್ನೆ ರಿಪೋರ್ಟ್ ಮತ್ತು ಹೊರಬಿದ್ದು ಇದ್ದಂಥ ದುಡ್ಡನ್ನು ಚುನಾವಣೆಗೆ ಖರ್ಚು ಮಾಡಿದ್ದಾರೆ.
ಇದಕ್ಕಿಂತ ಸಂತೋಷ ಏನ್ ಬೇಕು? ಮೂಢಾಗರಣ ಬಯಲಿಗೆ ಬಂದಿದ್ದೇನೋ ಕೊನೆ ಹಂತಕ್ಕೆ ಅದೇನೇನೋ ಮಾಡಿ ಇದು ಮಾಡಿ ಈಗ ಅವ್ರ ಪಕ್ಷದ ಶಾಸಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಗಿಂತ ಹೆಚ್ಚು ಬಿಜೆಪಿಯರ ಮಾತಾಡಿದ್ರೆ ಸ್ವಯಂ ಇಲ್ಲ ಮಾತಾಡ್ತಾರೆ ಅಂತ ಹೇಳ್ತಾರೆ. ಈಗ ಅವ್ರ ಪಕ್ಷದ ಶಾಸಕರೇ ಹೇಳ್ತಾ ಇದಾರಲ್ಲ, ಅದಕ್ಕೇನು ಹೇಳ್ತಾ ಇದ್ದಾರೆ ಇವರು? ಅಭಿವೃದ್ಧಿ ಅಂತೂ ಶೂನ್ಯ. ಹೊನ್ನವರ ಪಟ್ಟಣದ ರೋಟರಿ ಪಾರ್ಕ್ನಲ್ಲಿ ಹೊನ್ನವರ ರೋಟರಿ ಕ್ಲಬ್ ವತಿಯಿಂದ ಮಹಿಳೆಯರಿಬ್ಬರಿಗೆ ಉಚಿತ ಪಿಂಕ್ ರಿಕ್ಷಾ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉಚಿತ ಪಿಂಕ್ ರಿಕ್ಷಾ ಫಲಾನುಭವಿಗಳಾದ ಜ್ಯೋತಿ, ಸುಷ್ಮಿತಾರಿಗೆ ಸಾಂಕೇತಿಕವಾಗಿ ವಾಹನದ ದಾಖಲೆ ಪತ್ರವನ್ನು ಹಸ್ತಾಂತರಿಸಿ ಶುಭ ಕೋರಿದ್ರು. ನಂತರ ಮಾತನಾಡಿ, ಆರ್ಥಿಕವಾಗಿ ಸ್ವಾವಲಂಬನೆ ನಡೆಸುವವರಿಗೆ ಇದು ಅನುಕೂಲವಾಗಿದೆ. ಈ ವರ್ಷ 2 ಮಹಿಳೆಯರಿಗೆ ಅವಕಾಶ ದೊರೆತಿದ್ದು, ಇದರಿಂದ ಪ್ರೇರಣೆಗೊಂಡು ಮುಂದಿನ ವರ್ಷ ಮತ್ತಷ್ಟು ಜನರಿಗೆ ಅವಕಾಶ ಸಿಗುವಂತಾಗಲಿ. ರೋಟರಿ ಕ್ಲಬ್ ಕಾರ್ಯ ಅಭಿನಂದನೀಯ ಎಂದರು. ಮಹಿಳೆಯರು ಎಲ್ಲ ಇವರು ಹೇಳ್ತಾರೆ, ಎಲ್ಲ ಗ್ರಾಮ ಪಂಚಾಯತ್ನಲ್ಲೂ ಸ್ವಚ್ಛವಾಹಿನಿ ಗಾಡಿಗಳಿಗೆ ಮಹಿಳೆಯರಿಗೆ ಟ್ರೈನಿಂಗ್ ಕೊಟ್ಟು ಲೈಸೆನ್ಸ್ ಕೊಟ್ಟು ಅವರು ಗಾಡಿಯನ್ನು ಚಲಾಯಿಸ್ತಾರೆ. ಎಲ್ಲ ಗ್ರಾಮ ಪಂಚಾಯತ್ ಎಂಟೈರ್ ಸ್ಟೇಟ್ ಅಲ್ಲಿ ಮ್ಯಾಕ್ಸಿಮಮ್ ಇರುವ ಗ್ರಾಮ ಪಂಚಾಯತ್ ನಲ್ಲಿ ಮಹಿಳೆಯರೇ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅ ವೆರಿ ಹ್ಯೂಜ್ ಥಿಂಗ್. ಅವರಿಗೆ ಫಸ್ಟ್ ಕಾನ್ಫಿಡೆನ್ಸ್ ಬರಬೇಕು, ಟ್ರೈನಿಂಗ್ ಆಗಬೇಕು. ಏನಾದ್ರೂ ನಾನು ಫೇಸ್ ಮಾಡ್ತೀನಿ, ಸಣ್ಣ ಪುಟ್ಟ ಏನು ಇಶ್ಯೂ ಆಯ್ತು, ಐ ವಿಲ್ ಸ್ಟ್ಯಾಂಡ್, ನಾನು ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅಂತ ಅವ್ರಿಗೆ ಬರಬೇಕು. ಸೊ ಅಷ್ಟೊಂದು ಪ್ರಯತ್ನ ನಿಮ್ಗೂ ಟ್ರೈನಿಂಗ್ ಮಾಡಿ ಎಲ್ಲ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಒಂದೇ ರಿಕ್ವೆಸ್ಟ್, ಇದನ್ನು ನೀವು ಕಂಟಿನ್ಯೂ ಮಾಡಬೇಕು. ಅಂಡ್ ತಾವು ಎಲ್ಲರೂ ಕೂಡ ಇಲ್ಲಿ ಇರೋರು, ಸಾರ್ವಜನಿಕರು, ಲೋಕಲ್ ಹೊನ್ನಾವರವರು ಅವರಿಗೆ ಸಪೋರ್ಟ್ ಮಾಡಬೇಕು. ಈ ಒಂದು ದಿನ ಕೆಲಸ ಇಲ್ಲ. ರೋಟರಿ ಕ್ಲಬ್ ಇಂದ ಕೊಟ್ಟಿದ್ದಾರೆ ಮುಗಿದೋಯ್ತು ಅಂತ ಇಲ್ಲ. ಈಗ ರೋಟರಿ ಕ್ಲಬ್ ಇಂದ ಮಾಡಿ ಪಬ್ಲಿಕ್ಗೆ ಬಿಟ್ಟಿದ್ದಾರೆ. ಈಗ ಪಬ್ಲಿಕ್ ಅವರಿಬ್ಬರಿಗೂ ಸಪೋರ್ಟ್ ಮಾಡಬೇಕು, ಯೂಸೇಜ್ ಮಾಡಬೇಕು. ಅಂಡ್ ಡಿಸ್ಟ್ರಿಕ್ಟ್ ವತಿಯಿಂದ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಜಾಸ್ತಿ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ನಮ್ಮ ಸೈಡ್ ಇಂದ ನಿಮ್ಗೆ ಏನೇ ಸಪೋರ್ಟ್ ಬೇಕು, ಏನೋ ಇಶ್ಯೂ ಆಯ್ತು, ನಿಮ್ಗೆ ಸೇಫ್ಟಿ ಡೌಟ್ ಇದೆ, ರಾತ್ರಿ ಹೋಗ್ಬೇಕು, ಏನೇ ಇದ್ರು ನಮ್ಮ AC ಅವರು ಇಲ್ಲೇ ಇದ್ದಾರೆ. ಶಿ ಇಸ್ ದಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್. ನಮ್ಮ ತಹಶೀಲ್ದಾರ್ ಇಲ್ಲೇ ಇದ್ದಾರೆ. ಹಿ ಇಸ್ ದ ತಾಲೂಕ್ ಮ್ಯಾಜಿಸ್ಟ್ರೇಟ್. ನಮ್ಮ ಪೊಲೀಸ್ ಅವರು ಕೂಡ ಇವತ್ತು ಬಂದಿದ್ದಾರೆ. ಎನಿ ಇಶ್ಯೂ ನಾವು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ರಾಘವೇಂದ್ರ ಪ್ರಭು ಮಾತನಾಡಿ, ಇದೊಂದು ಶುಭ ಗಳಿಗೆ. ರೋಟರಿ ಕ್ಲಬ್ ಕನಸು ನನಸಾಗುವ ಸಮಯ. ಪಿಂಕ್ ಎಂದ್ರೆ ಪ್ರೀತಿಯ ಸಂಕೇತ. ಮಹಿಳಾ ಸಬಲೀಕರಣದ ಮೂಲಕ ರೋಟರಿ ಕ್ಲಬ್ ಪ್ರೀತಿಯಿಂದ ಪಿಂಕ್ ಆಟೋ ನೀಡಿದೆ ಎಂದರು. ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ ಮಾತನಾಡಿ, 10 ಹಲವು ಸಾಮಾಜಿಕ ಕಾರ್ಯ ಕೈಗೊಳ್ಳುವ ರೋಟರಿ ಕ್ಲಬ್ ಈಗ ಪಿಂಕ್ ಆಟೋ ಹಸ್ತಾಂತರದ ಮೂಲಕ ಮಹತ್ವದ ಕಾರ್ಯ ನಡೆಸಿದೆ. ಇದಕ್ಕೆ ಹಲವಾರು ದಾನಿಗಳು ನೆರವು ನೀಡಿದ್ದಾರೆ ಎಂದರು. ಹೊನ್ನವರ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಘವ ಬಾಳೇರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಹಕಾರಿ ಎಂದ್ರೆ ಸಹಕಾರ ನೀಡುವುದು, ದಾನವನ್ನ ಸತ್ಕಾರ್ಯಕ್ಕೆ ನೀಡಬೇಕು. ರೋಟರಿ ಕ್ಲಬ್ ಪಿಂಕ್ ಆಟೋ ನೀಡುವ ಮೂಲಕ ಇಂತಹ ಸತ್ಕಾರ್ಯ ನಡೆಸಿದೆ. ಆಟೋ ಪಡೆದವರು ಕಾಳಜಿಯಿಂದ ಕೆಲಸ ಮಾಡಿ ಎಂದರು. ಸ್ವಚ್ಛ ಹೊನ್ನವರಕ್ಕಾಗಿ ಪ್ಲಾಸ್ಟಿಕ್ ಬಾಟಲ್ ಸಂಗ್ರಹಣಾ ತೊಟ್ಟಿಗಳ ಅಳವಡಿಕೆ, ವಿಶೇಷ ಚೇತನ ಮಕ್ಕಳ ಸ್ಕೂಲಿಗೆ ಇನ್ವರ್ಟರ್ ಹಾಗೂ ಕಂಪ್ಯೂಟರ್ಗಳ ಕೊಡುಗೆ, ದೃಷ್ಟಿ ವಿಕಲಚೇತನರಿಗಾಗಿ ರಾಷ್ಟ್ರ ಮಟ್ಟದ ಚೆಸ್ ಪಂದ್ಯಾವಳಿಗಳು, ಸರ್ಕಾರಿ ಶಾಲೆಗಳಿಗೆ ಬೆಂಚ್, ಡೆಸ್ಕ್, ಇನ್ವರ್ಟರ್ಗಳು, ಮಕ್ಕಳಿಗೆ ಕೊಡೆ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವುದರ ಮೂಲಕ ಸಾಮಾನ್ಯರಿಗಾಗಿ ನಿರಂತರ ಸ್ಪಂದಿಸುತ್ತಾ ಇದೆ. ರೋಟರಿ ಕ್ಲಬ್ ಹೊನ್ನಾವರ ಇಂದು ಹೊಸತೊಂದು ಯೋಜನೆಯೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಹೊನ್ನಾವರ ತಾಲೂಕಿನ 2 ಬಡ ಮತ್ತು ಅರ್ಹ ಮಹಿಳೆಯರಿಗೆ ಮಹಿಳಾ ಸಬಲೀಕರಣದ ಯೋಜನೆಯಡಿಯಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗುವಂತೆ 2 ಪಿಂಕ್ ಆಟೋಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಯಾಕಂತ ಹೇಳಿದ್ರೆ ನಾವು ಡ್ರೀಮ್ ಕಮ್ಸ್ ಟ್ರೂ ಅಂತ ಹೇಳ್ತೇವೆ. ರೋಟರಿ ಅಂತ ಪ್ರತಿಯೊಬ್ಬನು ಕನಸನ್ನು ಕಾಣಿಸ್ತಾನೆ. ಕನಸು ಕಾಣೋದು ಈಸಿ, ಬಟ್ ಅದನ್ನ ಒಂದು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅದು ಈಸಿ ಇಲ್ಲ. ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ಆಫ್ ಹೊನ್ನಾವರ್ ಅಲ್ಲಿ ಅವರ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ಸಾರಂಗ್ ಅವರು ಆಗಸ್ಟ್ ತಿಂಗಳಲ್ಲಿ, ಈಗಲ್ಲ ಜುಲೈಯಲ್ಲಿ ಅವರು ಅಧಿಕಾರ ವಹಿಸಿದ ನಂತರ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಪಿಂಕ್ ಆಟೋವನ್ನ ಕನಸನ್ನು ಕಂಡಿದ್ರು. ಮತ್ತು ಅದನ್ನು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಅವರ ಅವಧಿ ಮತ್ತೊಂದು 6 ದಿನದಲ್ಲೇ ಮುಗೀತದೆ. ಈಗಾಗಲೇ ಹೇಳಿದ್ರು 6 ದಿನ ಅಂತ. ಬಟ್ ನನ್ನ ಪ್ರಕಾರ ನಮ್ಮ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ಅವ್ರ ಕೈಯಲ್ಲಿ 6 ದಿನ ಇಲ್ಲ, ದಿನಕ್ಕೆ 24 ಗಂಟೆ ಇಂಟು 6 144 ಗಂಟೆ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಒಂದು ರೀತಿ ಯಾವ ಒಂದು ಪ್ರಾಜೆಕ್ಟ್ ಏನು ಹೇಳಿದ್ರೆ ಇಮಿಡಿಯೇಟ್ಲಿ ಕ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆದ ಕಾರಣಕ್ಕೆ ನನಗೆ ಇನ್ನೂ ವಿಶ್ವಾಸ ಉಂಟು. 6 ದಿನ ಅಂತ ನಾನು ವಿಚಾರ ಮಾಡೋದಿಲ್ಲ, 144 ಗಂಟೆ ಇದೆ ಅವರ ಕೈಯಲ್ಲಿ. ಮತ್ತು ಬಹಳಷ್ಟು ಕಾರ್ಯ ಅನುಕೂಲ ಒಂದು ಜನರಿಗೆ ಲಭಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಪಿಂಕ್ ಆಟೋ
ಇಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ಎಲ್ಲ ನೋಡಿ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ತುಂಬಾ ಮಂದಿ ರೋಟರಿಯನ್ಸ್ ನಮ್ಮ ಬ್ಯಾಂಕ್ ನಲ್ಲಿ ಡೈರೆಕ್ಟರ್ ಆಗಿ ಕೂಡ ನಮ್ಮ ಸಂಬಂಧ. ನಮ್ಮ ಕನ್ನಡದಲ್ಲಿ ನಮ್ಮ ಹೆಸರು ಹೊನ್ನಾವರ ನಗರ ಸಹಕಾರಿ ಅಂತೇಳಿ. ಸಹಕಾರಿ ಅಂದ್ರೆ ಬೇರೆಯವರಿಗೆ ಸಹಕಾರ ಕೊಡುವುದೇ ಮತ್ತು ದಾನ ಯಾರಿಗೆ ಕೊಡ್ಬೇಕಂದ್ರೆ ಸತ್ಪ್ರಾಪ್ತರಿಗೆ ದಾನ ಮಾಡಬೇಕು ಅಂತೇಳಿ. ದಾನ ಕೊಟ್ಟರು ಕೂಡ ಅದು ಒಳ್ಳೆಯದಕ್ಕೆ ಆಗಬೇಕು ಅಂತ ಒಂದು ರೋಟರಿ ಸಂಸ್ಥೆ ನಮ್ಮ ಹೊನ್ನಾವರದಲ್ಲಿ ಇದೆ ಅಂತ ನಮ್ಗೆ ಹೆಮ್ಮೆ. ಮತ್ತು ಈ ಒಂದು ಉತ್ತಮ ಕಾರ್ಯ ಮಾಡೋದಕ್ಕೆ ನಮ್ಮ ಅರ್ಬನ್ ಬ್ಯಾಂಕಿಂಗ್ ಅಷ್ಟೇ ಅಲ್ಲ, ಸಮಸ್ತ ಹೊನ್ನಾವರ ನಾಗರಿಕರವಾಗಿ ರೋಟರಿಯರಿಗೆ ಸೂರ್ಯಕಾಂತ್ ಸರ್ ಮತ್ತು ಅವರ ಟೀಮಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರಿಗೆ ಮತ್ತು ರಿಕ್ಷಾ ನಡೆಸುವಂತ ಇವರಿಗೆ ಒಂದು ಸೂಚನೆ, ಅವರು ಈಗ ಇನ್ನು ಮುಂದೆ ಅದು ಪಿಂಕ್ ರಿಕ್ಷಾ ಅಂತ ಆಗುದಿಲ್ಲ, ರೋಟರಿ ರಿಕ್ಷಾ ಅಂತ ಹೇಳಿ ಆಗುತ್ತೆ. ಅದಕ್ಕಾಗಿ ನೀವು ಯಾವುದೇ ಕಾರ್ಯ ಮಾಡಿದ್ರೆ ರೋಟರಿಗೆ ಹೆಸರು ಬರುತ್ತೆ. ಅದಕ್ಕಾಗಿ ಆದಷ್ಟು ಕಾಳಜಿಯಿಂದ ಕೆಲಸಗಳನ್ನು ಮಾಡಿ, ಅದ್ರ ಜೊತೆಯಲ್ಲಿ ಈಗೇನು ರಿಕ್ಷಾದವರು ಇದ್ದಾರೆ ಅವ್ರ ಜೊತೆಲಿ ನೀವು ಸಹಕಾರ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಯಾವುದೋ ಅನ್ಹೆಲ್ದಿ ಕಾಂಪಿಟೇಷನ್ ಮಾಡದೆ ಅವ್ರ ಜೊತೆನೂ ಅವರು ನಮ್ಮ ಹೊನ್ನಾವರದವರೇ, ಆ ರಿಕ್ಷಾದವರು ಕೂಡ ಅವ್ರ ಜೊತೆಯಲ್ಲಿ ಸಹಕಾರ ಮಾಡ್ಕೊಂಡು ನೀವು ರಿಕ್ಷಾ ನಡೆಸಬೇಕಂತ ಒಂದೇ ನಾನು ಹೇಳ್ತಾ, ಇಂಥ ಮತ್ತು ಹಲವು ಬಾರಿ ಯಾವುದೇ ಮಾಡಿದ್ರು ಹೊನ್ನಾವರ ನಿಮ್ ಸಂಗಡ ಇಂಥ ರೋಟರಿ ಅವರಿಗೆ ನಮ್ಮ ಬ್ಯಾಂಕಿನ ನಿರ್ದೇಶನ ಮಂಡಳವಾಗಿ ಮತ್ತು ಷೇರುದಾರರ ಪರವಾಗಿ ನಾನು ಆಶ್ವಾಸನೆ ಕೊಡ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾರನ್ನ ಸನ್ಮಾನಿಸಲಾಯಿತು. ಪಿಂಕ್ ಆಟೋ ವಿತರಣೆಗೆ ಧನ ಸಹಾಯ ನೀಡಿದವರನ್ನ ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ, ತಹಶೀಲ್ದಾರ್ ಪ್ರವೀಣ್ ಖರಾಂಡೆ, ರೋಟರಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಜಯಶ್ರೀ ಕಾಮತ್, ರೋಟರಿ ಕ್ಲಬ್ ಕಾರ್ಯದರ್ಶಿ ಎಂಎಂ ಹೆಗಡೆ, ಖಜಾಂಚಿ ಎಸ್ಎನ್ ಹೆಗಡೆ, ರೋಟೇರಿಯನ್ ಜಿಪಿ ಹೆಗಡೆ, ಸುಮಿತ್ರಾ ಕೌಶಿಕ್ ಇದ್ದರು. ರೋಟರಿ ಯಾವತ್ತೂ ಅಂತ ನದಿಯಷ್ಟು ನಷ್ಟಂತ ಹೆಮ್ಮೆಯಿಂದ ನಾವು ಹೇಳ್ಬೋದು. ಹಾಗೂ ಶ್ರೇಷ್ಠ ದಾನಿಗಳಾಗಿರುವಂತಹ ವಾಟ್ಸಪ್ ಅವರಿಗೆ ವಿಶೇಷ ಹೋಗ್ತಾ ಇದ್ದಾರೆ. ನಮ್ಮ ವರ್ಲ್ಡ್ ಕಪ್ ನಲ್ಲಿ ಸೂರ್ಯಕುಮಾರ್ ಕ್ಯಾಚ್ ನೀಡಿದ್ದು ಸಮಸ್ತ ರೋಟರಿ ವೇದಿಕೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರನ್ನಾಗಿ ಶಿವಲಿಂಗಯ್ಯ ಎಸ್ ಅಲ್ಲಯ್ಯನವರ ಮಠರನ್ನ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ 1 ವರ್ಷದ ಅವಧಿಗೆ ನೇಮಕ ಮಾಡಿ ಆದೇಶ ಹೊರಡಿಸಿದ್ದು, ಇದನ್ನ ಹಳಿಯಾಳ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ವಿರೋಧಿಸುತ್ತದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕಾಧ್ಯಕ್ಷ ಎಂಬಿ ತೋರಣಗಟ್ಟಿ ಹೇಳಿದರು. ಹಳಿಯಾಳ ಪಟ್ಟಣದ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಸಮಾಜದ ಮುಖಂಡರಾಗಿ ಅಥವಾ ಈಗಾಗಲೇ ಅಸ್ತಿತ್ವದಲ್ಲಿರುವ ತಾಲೂಕು ಘಟಕಗಳ ಪದಾಧಿಕಾರಿಗಳ ಅಭಿಪ್ರಾಯವನ್ನ ಪಡೆಯದೆ ಮಾಡಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ. ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ ತಮ್ಮ ಆದೇಶವನ್ನ ಹಿಂಪಡೆದು ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಹಾಗೂ ಸಮಾಜದ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಜಿಲ್ಲಾಧ್ಯಕ್ಷರ ನೇಮಕಾತಿಯನ್ನ ಮಾಡಬೇಕು. ಈಗ ನೇಮಕಗೊಂಡಿರುವ ಅಧ್ಯಕ್ಷರ ವಿರುದ್ಧ ಯಾವುದೇ ವೈಯಕ್ತಿಕ ವಿರೋಧಗಳಿಲ್ಲ. ಈ ಹಿಂದೆ ಮಾಡಿರುವ ಪ್ರಕ್ರಿಯೆಯನ್ನ ಮುಂದುವರಿಸಿ ಹೀಗಾಗಿರುವ ಅಚಾತುರ್ಯದ ಕ್ರಮವನ್ನ ಮುಂದುವರೆಸದಂತೆ ಕ್ರಮ ವಹಿಸಲು ಆಗ್ರಹಿಸಿದ್ದಾರೆ. ನಮ್ಮ ಪ್ರಕಾಶ್ ಅವರು ಹೇಳಿದ ಪ್ರಕಾರ ನಿಮ್ಗೆ ಯಾವುದೋ ಮಾಡಿದ್ರು ಪೂರ್ಣ ಪ್ರಮಾಣ ಅದೆಲ್ಲರಿಗೂ ಕರೆದಿ ಚರ್ಚೆ ಮಾಡಿದ್ರು. ಈಗ ನಮ್ಮ ಗೌರವಣಿ ಉದಯ ಹುಲಿ ಅವ್ರು ತಿಳ್ಕೊಂಡ್ಮೇಲೆ ಗ್ಯಾಪ್ ಆತ ಜಾಗ. ಆ ಜಾಗ ಆದ್ಮೇಲೆ ಗ್ಯಾಪ್ ಆದ್ಮೇಲೆ ಏನು ಮಾಡೋಕ್ಕಾಗಿತ್ತು ಅಂದ್ರೆ ಅವರ ಇರುವಾಗ ನಮಗೇನು ಸಮಸ್ಯೆ ಬಂದಿಲ್ಲ. ಫಸ್ಟ್ ದೇಶಾಚಾರ್ಯ, ಆಮೇಲೆ ಅದ್ರ ನೆಕ್ಸ್ಟ್ ಶ್ರೀಕಾಂತ್ ಹುಲಿ ಅವರು ಹೇಳ್ತಾರೆ ಪ್ರಕ್ರಿಯೆ ಆಗ್ಬಿಡ್ತದೆ. ಅಂದ್ರೆ ಪೂರ್ಣ ಪ್ರಮಾಣ ಇರ್ತದಲ್ಲ. ಈಗೇನಾದ್ರು ನಾಲ್ಕೈದು ಪೂರ್ಣ ಪ್ರಮಾಣ ಇರ್ತದೆ. ಎಡ ಜಾಗ ಆದರೆ ನಮ್ಗೆ ಅಷ್ಟು ವೋಟರ್ಸ್ ಇಲ್ಲ ಇದೆ. ಮೊದಲು 1,000 ಅಂತ ಇತ್ತಲ್ಲ, ಈಗ 1,500 ಮಾಡೋಣ. ಈಗ 1,000 ವೋಟರ್ಸ್ ಇದ್ರೆ ಜಿಲ್ಲೆಯೊಳಗೆ ಅದು ಜಿಲ್ಲಾಧ್ಯಕ್ಷರಿಗೆ ಒಂದು ವೋಟಿಂಗ್ ಫಾರ್ಮ್ ಮಾಡಿ ಎಲ್ಲ ಒಂದು ಎಲೆಕ್ಷನ್ ಹಾಕಿದ್ರಿ. ಈ ಸಂದರ್ಭದಲ್ಲಿ ಲಿಂಗರಾಜ್ ಹಿರೇಮಠ್, ಸುಧಾಕರ್ ಕುಂಬಾರ್, ವಿಎಂ ಹಳ್ಳಿ, ಶಿವು ದೇಸಾಯಿ ಸ್ವಾಮಿ, ಶಿವಾನಂದ್ ಶೆಟ್ಟರ್, ಬಸವರಾಜ್ ಬೆಂಡಿಗೇರಿ ಮಠ ಇತರರು ಇದ್ದರು. ಪರಿಚಯ ಐತಿಲ್ಲ ಅಧ್ಯಕ್ಷ ಪರಿಚಯ ಐತಲ್ರಿ ಅಧ್ಯಕ್ಷ ಪರಿಚಯ ಐತಿಲ್ಲ ಕೆಲವೊಂದಂತ ಇರ್ತಾರೆ. ಈಗ ಗಿರೀಶ್ ಅಂತ ಕರಿಪ ಉಸ್ತುವಾರಿ ಗಿರೀಶ್ ಪರಿಚಯ ಆಗ್ತದೆ. ಯಾರು ಪರಿಚಯ ಗಿರೀಶ್ ಅನ್ನೋ ನನಗೆ ಗೊತ್ತಿಲ್ಲ, ಶಿವಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಾಗ್ತದೆ. ಇಲ್ಲ
ಹಿಂಗೆ ಗುರುತಿರಂಗಿಲ್ಲ, ಆ ಪ್ರಶ್ನೆ ಬರಂಗಿಲ್ಲ ಇದೆ. ಈ ಪರೀಕ್ಷೆ ಪ್ರಶ್ನೆ ಬರ ಅದು ಗುರುವಿನ ಕೆಪಾಸಿಟಿ ಯಾವಾಗ ಗೊತ್ತಾಗೋದು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.